ಏನು ವಿಶೇಷವಾದ ಇಂಡಿಯನ್ ಡೆಮೋಕ್ರಸಿ ಇಸ್ ಪ್ರೆಸೆಂಟೆಡ್ ವಿವಾದಗಳೆಲ್ಲ ಸ್ವಾಭಾವಿಕ. ಆದ ಕಾರಣ ನಿಮ್ಮ ಪರವಾಗಿ ಒಂದು ಸೆಕೆಂಡ್ ನಾನು ಸ್ವಾಗತಿಸ್ತೇನೆ ಅವರನ್ನು. ಮಿಸ್ಟರ್ ಚಂದ್ರು ಅಯ್ಯರ್, ಬ್ರಿಟಿಷ್ ಡೆಪ್ಯೂಟಿ ಹೈ ಕಮಿಷನರ್ ಟು ಕರ್ನಾಟಕ. ಮಿಸ್ಟರ್ ಜೇಮ್ಸ್ ಗಾಡ್ಬರ್, ಡೆಪ್ಯೂಟಿ ಹೆಡ್ ಆಫ್ ದಿ ಮಿಷನ್, ಬ್ರಿಟಿಷ್ ಡೆಪ್ಯೂಟಿ ಹೈ ಕಮಿಷನ್, ಬೆಂಗಳೂರು. ಮಿಸ್ಟರ್ ಸುಪ್ರಿಯಾ ಚಾವ್ಲಾ, Head Chevening India Scholarships, British High Commission, and Mr. Manjunath Case, the Political Economic Advisor, British Deputy High Commission, Bangalore, are witnessing the proceedings of this august house from the Distinguished Visitors Gallery. On behalf of the members and the people of Karnataka, I heartily welcome you all. Thank you. Okay. ಅಧ್ಯಕ್ಷರೇ ಹೇಳ್ಬೋದು ಸರ್, ಒಂದು ನಿಮಿಷ. ಹೌದು, ಕರ್ನಾಟಕದ ಬಗ್ಗೆ ಬೆಳೆದ ಒಂದ್ ನಿಮಿಷ ಸರ್, ನಮ್ಮ ಹೆಸರು ಉಲ್ಲೇಖಿಸಿದೆ ಸರ್, ಬೇಜವಾಬ್ದಾರಿ ಸರ್ ಅಂದ್ರೆ ಗೌರ್ಮೆಂಟ್ ಇಸ್ ಲೈಯಿಂಗ್ ಅಂತ ಸುಳ್ಳು ಹೇಳ್ತಾ ಇದೆ, ಅದು ಸುಮ್ಮನೆ ಬಿಟ್ಬಿಡೋದು. ನಾವು ಅರ್ಥ ಮಾಡಿ ನಮ್ಮ ಈಗೋ ಪ್ರಾಬ್ಲಮ್ ನೀವೊಂದು ಮಾತಾಡ್ತೀರಿ, ಮಾತಾಡುವಾಗ ಅಮಿತ್ ಶಾ ಅವರಿಗೆ ಬರ್ದಿದ್ದಾರೆ, RSS ನ ಮುಕುಂದವರಿಗೆ ಬರ್ದಿದ್ದಾರೆ. ಅವಾಗ ಯಾಕೆ ಸಿಬಿಐ ಕೊಟ್ಟಿಲ್ಲ ನೀವು? ಪ್ರೈಮ್ ಮಿನಿಸ್ಟರ್ ಬಂದಾಗ ಸಿಬಿಐ ಕೊಟ್ಟಿಲ್ಲ ನೀವು. ಈಗೆಲ್ಲ ನಾವೇ ಇರ್ಬೇಕು ಹಗರಣದಲ್ಲಿ. ಇವ್ರು ಆಫರ್ ಮಾಡಿದ್ರು, ನಾವೇ ಹೇಳ್ತಲ್ಲ. ಅನ್ವರ್ ಮಾಡಿ ಯಾರು? ಮೈನಾರಿಟಿ ಕಮಿಷನ್ ಅಪಾಯಿಂಟೆಡ್ ಬೈ ಬಿಜೆಪಿ. ಬಿಜೆಪಿ ಇದು ನಾವೇನ್ ಪಬ್ಲಿಕ್ ಡೊಮೈನ್ ಮಾಡಿ ಇಲ್ಲ, ನಾನು ಅಲರ್ಜ್ ಮಾಡಿಲ್ಲ ಸ್ವಾಮಿ. ಬಿಜೆಪಿ ಅಲರ್ಜ್ ಮಾಡಿರೋದು ಚರ್ಚೆ ಮಾಡಿ ಸಹಕರಿಸಿ. KNX-MD-ಗೆ 5 ಕೋಟಿ ಕೊಟ್ಟಿದ್ದಾರೆ, ಪೇಪರ್ನಲ್ಲಿ ಬಂತು. ಸಮಾಧಾನ ಆಯ್ತು, ಎಲ್ಲ ನಿಂತು ಮಾತ್ರ ಆಗ್ತದೆ. ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಪ್ರತಿಪಕ್ಷದ ನಾಯಕರು, ಹಿರಿಯ ಸದಸ್ಯರು, ಪಕ್ಷಗಳು ಕೂಡ ನೀವೇ ಈ ರೀತಿ ಎಲ್ಲ ಚರ್ಚೆ ಮಾಡಿದ್ರೆ ಹಿಂದೆ ಕೂತ್ಕೊಂಡು ಫಸ್ಟ್ ಟೈಮರ್ಸ್ ಏನ್ ಮಾಡ್ಬೇಕು? ಮತ್ತೆ ನಾವ್ ಹೇಳ್ತೇವೆ ಫಸ್ಟ್ ಟೈಮರ್ಸ್ ಬರೋದಿಲ್ಲ, ಫಸ್ಟ್ ಟೈಮರ್ಸ್ ಬರೋದಿಲ್ಲ. ಅವ್ರು ಬಂದಿರೋ ಮುಂದೆ ಹೋಗುವ ಕಾಂಗ್ರೆಸ್ ಸರಿ ಯಾವುದು ಮಾತಾಡಿ. ದಿಸ್ ಇಸ್ ಅಲಿಗೇಷನ್ ಬೈ ಅವರ್ ಓನ್ ಪಾರ್ಟಿ ಪೀಪಲ್. ಉಲ್ಲಂಘನೆ ಮಾಡಿ ಏನು ಮಾಡಿಲ್ಲ. ಪಬ್ಲಿಕ್ ಹೇಳಿ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ಚರ್ಚೆ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಚರ್ಚೆ. ಉತ್ತರ ಕರ್ನಾಟಕ ಬಗ್ಗೆ ಸಿದ್ದು ಸಹೋದರ ಉತ್ತರ ಕರ್ನಾಟಕ ಬಗ್ಗೆ ಅವ್ರು ನಾವು ನಿರ್ವಹಣೆ ಹೇಳೋದು ಶಕ್ತಿ ಇಟ್ಕೋಬೇಕು. ಮಾಡಿ ಇದೇನಿದು ಓದಿದ್ದೀರಾ? ಓದಿದ್ದೀರಾ? 2 ವರ್ಷದಿಂದ ಮಂತ್ರಿಗಳು ಉತ್ತರ ಕರ್ನಾಟಕ ಪ್ರಿಯಾಂಕಾ ಅವ್ರನ್ನ ಕೇಳಿಲ್ಲ. ನೀವು ಇಲ್ಲಿ ಹೇಳಿಕೆ ಕೊಡೋದಲ್ಲ, ಹಸ್ತಾಂತರ ಮಾಡಿ. ನೀವು
ಕಿಡಿ ಮಾಡಬೇಕು. ಈಗ ನಮ್ಮ ಊರಲ್ಲಿ ನಾವು ಯಕ್ಷಗಾನ ಕಿಡಿ ಮಾಡಬೇಕು. ಈಗ ಯಕ್ಷಗಾನ ನಾನಿಲ್ಲಿ ಪೇಪರ್ ಕಟ್ಟಿಂಗ್ ಅಲ್ಲಿ ಚರ್ಚೆಯಲ್ಲಿ ಮಾಡಬೇಡಿ. ನಿಮ್ಗೆಲ್ಲ ಗೊತ್ತಿದೆ, ತಿಳುವಳಿಕೆ ಇದ್ದವರು ಪೇಪರ್ ಕಟ್ಟಿಂಗ್ ಚರ್ಚೆ ಮಾಡಿ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ಉತ್ತರ ಕನ್ನಡ ಚರ್ಚೆ ಆಗ್ಬೇಕಾ ಬೇಡವಾ ಹೇಳಿ. ನಿಮ್ಗೆ ಚರ್ಚೆ ನಮ್ಮ ಹಿಂದಿನ ವಿಚಾರ ಬಿಟ್ಟು ಬಿಡಿ. ಉತ್ತರ ಕನ್ನಡ ಚರ್ಚೆ ಆಗ್ಬೇಕಾ ಬೇಡವಾ? ಏನ್ ಮಾಡ್ಬೇಕಾದ್ರೆ ಯಾರು ಚರ್ಚೆ ಮಾಡಬೇಡಿ. ತಪ್ಪು ಮಾಡ್ತಾನೆ ಇರ್ತಾರೆ ಅವರು. ಸ್ಪಷ್ಟೀಕರಣ ಮಾಡಬೇಕಾದ್ರೆ ಬಿಡಿ, ಅಲ್ಲಿಗೆ ಬಿಟ್ಟು ಮುಂದೆ ಅವ್ರು ಬಿಟ್ಟಾರ ಅವರು ಆಗ ಅವ್ರು ಮಾತಾಡೋ ಇಲ್ಲೆದ್ದು ಮಾತಾಡ್ತಾರೆ, ಇಲ್ಲಿಗೆ ಅಲ್ಲೆದ್ದು ಮಾತಾಡ್ತಾರೆ. ಪೇಪರ್ ಕಟ್ಟಿಂಗ್ ಅಲ್ಲಿ ಚರ್ಚೆ ನಾವು ಮಾತಾಡಿದಾಗ ಆಧಾರಿತವಾಗಿ ನೀವು ಹೇಳಿಕೆ ಕೊಡಂಗಿಲ್ಲ ಅಂತೀರಾ. ಇಲ್ಲಿ ಪೇಪರ್ ಆಧಾರಿತ ಹೇಳಿಕೆ ಕೊಡ್ತಾರೆ. ಕೂತ್ಕೊಳ್ಳಿ. ಈಗ ನೀವು ನಮಗ್ ಕೊಡಲ್ಲ. ನೀವು ಗಲಾಟೆ ಮಾಡಿ ನನ್ನನ್ನು ಪ್ರಶ್ನೆ ಕೇಳುದಾ? ಕೇಳ್ತೀರಾ? ನಾನು ಹೇಳಿದಾಗ ನೀವು ಇಬ್ಬರು ಕೂಡ ಕೇಳುದಿಲ್ಲ. ಕಡೆ ಕೇಳಿದ್ದು ನೀವ್ ಯಾಕೆ ಅವಕಾಶ ಮಾಡಿ ನನ್ನ ಹತ್ರ ಕೇಳುದು? ನೀವು ಕೂತ್ಕೊಳ್ಳಿ. ಈಗ ಕೇಳ್ಬಿಟ್ಟು ಉತ್ತರ ಒಂದು ಸರ್ ಮುಂದಕ್ಕೆ ಹೋಗೋಣ. ಅಧ್ಯಕ್ಷರ ಒಂದು ವಿನಂತಿ, ಉತ್ತರ ಕರ್ನಾಟಕದ ಚರ್ಚೆ ನಂತರ ಮುಂದುವರಿಸಿ. ನಾವು ಬರ್ತೇವೆ, ಅವರು ಮುಂದಕ್ಕೆ ಹೋಗೋಣ. ಎಲ್ಲ ಬುದ್ಧಿವಂತರಿಗೆ ಹೇಳಿದ್ರು ನಾನು ಇಷ್ಟೇ, ಸ್ವಲ್ಪ ಬಿಟ್ಟುಕೊಂಡು ಸ್ವಲ್ಪ ನಾವು ಮುಂದೆ ಹೋಗುವ, ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ಪ್ರಾರಂಭ ಮಾಡಿಸುವ, ಪ್ರಥಮವಾಗಿ ಬಹಳ ಆಸಕ್ತಿ ಸದಸ್ಯರು ಬಂದ ಅವರ ಮಾತುಗಳನ್ನು ಕೇಳುವ. ಶೈಲೇಂದ್ರ ಬೀದರ್ ಫಸ್ಟ್ ಮಾತಾಡಿ, ನೆಕ್ಸ್ಟ್ ನಮ್ಮ ಚನ್ನವೀ ಪಾಟೀಲ್. ಮಾನ್ಯ ಅಧ್ಯಕ್ಷರೇ, ಕೊಡ್ತೇನೆ ನಾನು, ಎಲ್ಲರಿಗೂ ಅವಕಾಶ ಕೊಡ್ತೇನೆ. ಕರ್ನಾಟಕದ ತುರ್ತು ತುದಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.